ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಯಾರೋ ಕೂಗ್ದಂಗಾಯ್ತು. ಆಚೆ ಬಂದು ನೋಡಿದ್ರೆ ಕತ್ತೆ ಬಂದು ಮನೆ ಮುಂದೆ ನಿಂತು ಬಿಡದ. ಏನಪ್ಪ ಅಂತ ಕೇಳಿದ್ಕೆ ಪಾಪ ಮನೇಲಿ ಮಕ್ಕಳಿದ್ರೆ ಕತ್ತೆ ಹಾಲು ಕುಡಿಸಿ ಕೆಮ್ಮು ಶೀತ ಕಫ ಕೆಮ್ಮು ಏನೂ ಬರಲ್ಲ ಅಂತ ಹೇಳಿದ್ರು. ನಾನು ಕುಡಿಸೇ ಬಿಡೋಣ ಅಂತೇಳಿ ನಮ್ಮ ಪಾಪುಗೆ ಅಂತೇಳಿ ತೊಗೊಂಡೆ. ಅವ್ರು ನೋಡಿದ್ರೆ ಇಷ್ಟು ಕೊಟ್ಟಿದ್ದಾರೆ, ಇಷ್ಟಕ್ಕೆ 50 ರೂಪಾಯಿ ಅಂತೆ. ಆಗಲೇ ಒಂದು ಸಲ ಕುಡಿಸಿದ್ದೆ ನಾನು, ಇದು 2ನೇ ಟೈಮ್ ಕುಡಿಸ್ತಾ ಇದ್ದೀನಿ. ನಿಮ್ಮೂರಲ್ಲಿ ಕೂಡ ಇದೇ ರೀತಿ ಊರವ್ರ ಮೇಲೆ ಕತ್ತೆ ಹಿಡ್ಕೊಂಡು ಬರ್ತಾರೆ. ಆದರೂ ಇವ್ರಿಗೆ ಎಷ್ಟು ಕಷ್ಟನೇ ಇರುತ್ತೆ, ಅಷ್ಟೇ ಆದಾಯನೂ ಇರುತ್ತೆ ಅಲ್ವಾ. ಊರವ್ರ ಮೇಲೆ ಅದನ್ನು ಇಟ್ಕೊಂಡು ಸುತ್ತೋದು ಎಷ್ಟು ಕಷ್ಟ ಇರುತ್ತೆ. ಹಾಗೆ ಇಷ್ಟು ಹಾಲು ಕೊಟ್ಟು 50 ರೂಪಾಯಿ ಇಸ್ಕೋತಾರೆ. ಆದರೆ ಆಸ್ಪತ್ರೆಗೆ ನಾವು ಸಾವಿರಾರು ರೂಪಾಯಿ ಸುರಿತೀವಿ ಮೆಡಿಸನ್ಗೆ ಅಂತೇಳಿ. ಆದರೆ ಈ ರೀತಿ ಕುಡಿಸೋದ್ರಿಂದ ಏನೂ ಲಾಸ್ ಆಗಲ್ಲ ಅಂತ ಅನ್ನಿಸ್ತು. ಅದರಿಂದ ನಾನು ಕೂಡ ತಗೊಂಡು ಕುಡಿಸೋಣ ಅಂತೇಳಿ ತಗೊಂಡೆ. ಅದ್ರ ಮಧ್ಯದಲ್ಲಿ ಒಂದು ಡೌಟೇ ಬಂದ್ಬಿಡೋದ, ನನ್ನ ಮಗ ಇದನ್ನು ನಿಜ ಕುಡಿತಾನ ಅಂತ. ನನ್ನ ಮಗನ ಕೈಯಲ್ಲಿ ಲೋಟ ಕೊಟ್ಟರೆ ಘಟ 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 ಅಂತ ಎತ್ತೇ ಬಿಡೋದ. ಚೆನ್ನಾಗಿತ್ತು, ಟೇಸ್ಟಾಗಿ ಅನಿಸುತ್ತೆ. ಎಲ್ಲನೂ ಕುಡ್ಕೊಂಡ. ನನ್ನ ಮಗಳು ಅಂತೂ ಅದನ್ನು ಕುಡಿಯೋಕೆ ಹೋದರೆ ಅದನ್ನು ಇಷ್ಟನೂ ಪಡಲಿಲ್ಲ, ಕುಡಿರಲಿಲ್ಲ. ಅದನ್ನು ಮುಗಿಸ್ಕೊಂಡು ನಾವು ಈಗ ರೆಡಿಯಾಗಿ ನಮ್ಮ ಮಾನ್ವಿ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದಕ್ಕೆ ಅಂತೇಳಿ ಹೋಗ್ತಾಯಿದ್ದೀವಿ. ನೋಡೋಣ ಅವಳ ಮೇಲೆ ಕಂಪ್ಲೇಂಟ್ಸ್ ಇರುತ್ತೋ ಇನ್ನೇನಾರು ಒಳ್ಳೆ ಗುಡ್ ಅಂತ ಏನಾರು ಹೇಳ್ತಾರೋ ನೋಡಬೇಕು. ಅವಳಂತೂ ತುಂಬ ಖುಷಿಯಾಗಿದ್ದಾಳೆ. ಏನಕ್ಕೆ ಒಂದಿನಾರು ಆಚೆ ಕರ್ಕೊಂಡೋಗಿ ಸುತ್ತಾಡಿಸ್ಕೊಬರುತ್ತಲ್ಲ ನಮ್ಮಮ್ಮ ಅಂತ. ಇದು ಬೂಕನಕೆರೆಗೆ ಬಂದ್ವಿ, ಆಟೋಗೆ ಹೋಗೋಣ ಅಂತೇಳಿ ಆಟೋಗೆ ಬಂದ್ವಿ. ಇಲ್ಲಿ ಯಾರೋ ರಾಜಕಾರಣಿಗಳು ಬಂದು ಫುಲ್ ಟ್ರಾಫಿಕ್ ಆಗ್ಬಿಟ್ಟೈತಿ. ಅಲ್ಲಿ ಬೇರೆ ಲೇಟ್ ಆಗಿಬಿಟ್ಟಿತ್ತು. ಅವ್ರ ಮ್ಯಾಮ್ ಫೋನ್ ಮಾಡ್ತಾಯಿದ್ದಾರೆ ಇನ್ನೂ ಬಂದಿಲ್ಲ ಅಂತೇಳಿ. ಇಲ್ಲಿ ನೋಡ್ರೆ ಫುಲ್ ಟ್ರಾಫಿಕ್. ರಾಜಕಾರಣಿಗಳು ಬರೋದು ಸಾಕು, ನಮ್ಗಳಿಗೆ ಹಿಂಸೆ ಕೊಡೋದು ಸಾಕು. ಅದು ಯಾರು ಅಂತ ನಮಗೂ ಗೊತ್ತಿಲ್ಲ. ಹಾಗೆ ಬಂದ್ವಿ. ಇನ್ನೇನು ಬಂದ್ವಿ, ಏನು ಆಲ್ಮೋಸ್ಟ್ ಟೈಮಿಂಗ್ಸ ರೀಚ್ ಮಾಡಿದ್ವಿ ಅಂದ್ಕೊಂಡ್ವಿ. ನಮ್ಮ ಮನೆ ಸ್ಕೂಲ್ ಬಂದು ಅವಳಂತೂ ತುಂಬ ಖುಷಿ ಆಗ್ಬಿಟ್ಲು. ಮತ್ತು ಅವ್ರ ಸ್ಕೂಲಲ್ಲಿ ಹೆಲ್ತ್ ಚೆಕಪ್ ಕೂಡ ಇತ್ತು. ಅದನ್ನು ನೋಡಿಕೊಂಡು ಅವಳ ಬಗ್ಗೆ ವಿಚಾರಿಸ್ಕೊಂಡು, ಒಳ್ಳೆ ಹುಡುಗಿ, ಅದು ತುಂಬ ಸೈಲೆಂಟ್ ಅಂತ ಹೇಳಿದ್ರು. ಅದು ಬಿಟ್ಟರೆ ಓಕೆ, ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾಳೆ. ಅದನ್ನೆಲ್ಲ ನೋಡಿ ಒಂದು ಆ್ಯಕ್ಟಿವಿಟೀಸ್ ಕೂಡ ಇತ್ತು, ಅದನ್ನು ಕೂಡ ಇಬ್ಬರು ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ನನ್ನ ಮಗಳು ಖುಷಿ ಮತ್ತು ಅವಳ ಬೆಳವಣಿಗೆನ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಚೆಕಪ್ ಕೂಡ ಇತ್ತು, ಅದನ್ನು ಕೂಡ ನೋಡ್ಕೊಂಡು ಈಗ ನಾವು ಮನೆಗೆ ಹೋಗೋಣ ಅಂದ್ಕೊಂಡೆ. ನನ್ನ ಮಗಳು ಗೊತ್ತಲ್ಲ, ಏನಾರು ತಿನ್ಸಕ್ಕೆ ಕರ್ಕೊಂಡು ಹೋಗದೆ ಇರ್ತಾಳ. ಅದಕ್ಕೆ ತಿನ್ಸಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ತಿನ್ಸಕ್ಕೆ ಹೋಗೋಣ. ಒಂದಿಷ್ಟು ಫೋಟೋಸ್ಗಳನ್ನ ಕೂಡ ತಗೊಂಡ್ವಿ. ಈಗ ನಾವು ನನ್ನ ಮಗಳು ಫುಲ್ ಬ್ಯಾಟಿಂಗ್ ಮಾಡೋಣ ಅಂತೇಳಿ ಹೋಗ್ತಾಯಿದ್ವಿ. ಮತ್ತು ರಾಜಕಾರಣಿ ಬರ್ತಿದ್ರು ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದಿಷ್ಟು ಫಂಕ್ಷನ್ ಕೂಡ ಇಟ್ಕೊಂಡಿದ್ರಂತ. ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ನಿಂತು ನನ್ನ ಮಗಳ ಜೊತೆ ನೋಡಿಕೊಂಡು ನಮ್ಮ KR ಪೇಟೆನ ಒಂದಿಷ್ಟು ನೋಡಿಕೊಂಡು ಈಗ ನಾವು ಹೋಗಿದ್ದು ಏನಾರು ಬ್ಯಾಟಿಂಗ್ ಮಾಡೋಣ ಅಂತೇಳಿ. ಏನು ಗೊತ್ತಾ ಬೇಜಾರು, ನಾವು ಏನೇ ಕೊಡಿಸಿ ಎಷ್ಟೇ ಕೊಡಿಸಿದ್ರೂ ಮಕ್ಳುಗಳಿಗೆ, ಅದು ಹೆಣ್ಮಕ್ಳಿಗಂತೂ ಅವ್ರ ಅಪ್ಪ ಕೊಡಿಸ್ದಾಗಲೇ ಖುಷಿಯಾಗೋದು. ನಮ್ಮ ಹಸ್ಬೆಂಡ್ ಬರ್ತಾರೆ ಅಂತೇಳಿ, ನನ್ನ ಗಂಡ ಪತಿದೇವರು ಬರ್ತಾರೆ ಅಂತೇಳಿ ಅಲ್ಲೇ ವೆಯ್ಟ್ ಮಾಡಿ 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 ಕೊನೆಗೂ ಬಂದರು ನಮ್ಗೆ ಕರ್ಕೊಂಡೋಗ್ಲಿಕ್ಕೆ. ಅದೇ ಊರಿಗೆ ಬರ್ತೀವಿ, ಅಲ್ಲಿ ಕೋತಿ ಬಂದ್ಬಿಟ್ಟೈತೆ. ನನ್ನ ಮಗನ ಖುಷಿ ಕೇಳ್ತೀರಾ, ಫುಲ್ ಖುಷಿ. ಅದನ್ನಂತೂ ಅಲ್ಲಿ ಬಿಟ್ಟು ಬರ್ತಾನೆ ಇಲ್ಲ. ಅದನ್ನು ತುಂಟಾಟ ಮಂಗನ ಆಟ ನೋಡ್ಕೊಂಡು ಅಲ್ಲೇ ನಿಂತುಬಿಟ್ಟಿದ್ದಾನೆ ನನ್ನ ಮಗ. ನಮ್ಮ ಅಣ್ಣ, ನನಗೆ ಸಾಕಾಗಿ ನಮ್ಮ ಅಣ್ಣವ್ರು ಕೂಡ ಎತ್ಕೊಂಡು ತೋರಿಸ್ತಾ ಇದ್ದಾರೆ. ಇತ್ತು ನಂದೊಂದು ದಿನ. ಮತ್ತೆ ಸಿಗುವೆ, ಬಾಯ್ ಬಾಯ್.